ಫ್ರೆಂಡ್ಸ್, 25,000 ರೂಪಾಯಿ ಪ್ರೈಸ್ ರೇಂಜ್ ನಲ್ಲಿ ಸ್ಮಾರ್ಟ್ ಫೋನ್ ತಗೊಳಕ್ ಹೋದ್ರೆ ಮಾರ್ಕೆಟ್ ನಲ್ಲಿ ತುಂಬಾ ಆಪ್ಷನ್ ಸಿಗ್ತಾ ಇದಾವೆ. ಆದ್ರೆ ಈ ಪ್ರೈಸ್ ರೇಂಜ್ ನಲ್ಲಿ ಬಿಗ್ ಬ್ಯಾಟ್ರಿ, ಪವರ್ಫುಲ್ ಪ್ರೊಸೆಸರ್ ಮತ್ತು ಸ್ಮೂತ್ ಡಿಸ್ಪ್ಲೇ ಎಲ್ಲ ಒಂದೇ ಫೋನ್ ಅಲ್ಲಿ ಸಿಗೋದು ಸ್ವಲ್ಪ ರೇರ್ ಆಗಿದೆ. ಆದ್ರೆ ವಿವೋದವರು ಬ್ರ್ಯಾಂಡ್ ನ್ಯೂ ಸ್ಮಾರ್ಟ್ ಫೋನ್ ವಿವೋ Y51 Pro ನ ಲಾಂಚ್ ಮಾಡಿದ್ದಾರೆ. ಈ ಫೋನ್ ಅಲ್ಲಿ ಮ್ಯಾಸಿವ್ 7200 mAh ಬ್ಯಾಟರಿ ಸಿಗ್ತಾ ಇದೆ, 120Hz ಸ್ಮೂತ್ ಡಿಸ್ಪ್ಲೇ ಮತ್ತು ಡೈಮೆನ್ಸಿಟಿ ಪ್ರೊಸೆಸರ್ ಕೂಡ ಸಿಗ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ವ್ಯಾಲ್ಯೂ ಫಾರ್ ಮನಿ ಇದೆಯಾ? ಪರ್ಫಾರ್ಮೆನ್ಸ್ ಹೇಗಿದೆ, ಕ್ಯಾಮ್ರಾ ಕ್ವಾಲಿಟಿ ಹೇಗಿದೆ, ಬ್ಯಾಟ್ರಿ ಬ್ಯಾಕಪ್ ಹೇಗಿದೆ, ಎಲ್ಲ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ. ಇದನ್ನ ನೀವು ಪರ್ಚೇಸ್ ಮಾಡಬೇಕಾ? ಸ್ಕ್ರೀನ್ ಮೇಲೆ ಇರೋ ನಂಬರ್ಗೆ ಕಾಲ್ ಮಾಡಿ. ಹಾಯ್, ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ ಪ್ರೋ ಕನ್ನಡ. ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ನೋಟಿಫಿಕೇಶನ್ ಆನ್ ಮಾಡಿ. ಬನ್ನಿ ಫೋನ್ನ ಅನ್ಬಾಕ್ಸಿಂಗ್ ಮಾಡೋಣ. Y51 Pro ಈ ಬಾಕ್ಸ್ ಓಪನ್ ಮಾಡ್ತಿದ್ದಂಗೆ ಡೈರೆಕ್ಟ್ ಆಗಿ ನಮಗೆ ಮೊಬೈಲ್ ಸಿಗ್ತಾ ಇದೆ. ಇದನ್ನು ಓಪನ್ ಮಾಡ್ತಿದ್ದಂಗೆ ಗೋಲ್ಡ್ ಕಲರ್ ಫೋನ್ ಸಿಗ್ತಾ ಇದೆ. ಆ ನಂತರ ಟ್ರಾನ್ಸ್ಪರೆಂಟ್ ಪೌಚ್ ಸಿಗ್ತಾ ಇದೆ, ಡಾಕ್ಯುಮೆಂಟೇಶನ್, 44 Hz ಅಡಾಪ್ಟರ್ ಸಿಗ್ತಾ ಇದೆ, B2C ಕೇಬಲ್ ಸಿಗ್ತಾ ಇದೆ, ಸಿಮ್ ಎಜೆಕ್ಟರ್ ಟೂಲ್ ಕೂಡ ಸಿಗ್ತಾ ಇದೆ. ಈ ಫೋನ್ಗೆ ನೀವು ಒಂದು ಪ್ರೀಮಿಯಂ ಗ್ಲಾಸ್ ಹಾಕ್ಸ್ಕೊಂಡ್ರೆ ಸಾಕು, ಇನ್ನೇನು ಪರ್ಚೇಸ್ ಮಾಡೋ ಅವಶ್ಯಕತೆ ಇಲ್ಲ. ಇನ್ನು ಈ ಫೋನ್ನ ಡಿಸೈನ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ ಸಿಂಪಲ್ ಮತ್ತು ಕ್ಲೀನ್ ಡಿಸೈನ್ ಹೊಂದಿದೆ ಮತ್ತು ಇದರ ಇನ್ ಹ್ಯಾಂಡ್ ಫೀಲ್ ಚೆನ್ನಾಗಿದೆ. ಇನ್ನು ಫೋನ್ನ ಬ್ಯಾಕ್ ಸೈಡ್ನಲ್ಲಿ ಮ್ಯಾಟ್ ಫಿನಿಶಿಂಗ್ ಸಿಗ್ತಾ ಇದೆ. ಇದರಿಂದ ಫಿಂಗರ್ ಪ್ರಿಂಟ್ ಮಾರ್ಕ್ ಬೀಳೋದು ಸ್ವಲ್ಪ ಕಡಿಮೆ ಕಾಣುತ್ತೆ. ಇನ್ನು ಕ್ಯಾಮ್ರಾ ಮಾಡಲು ರೆಕ್ಟ್ಯಾಂಗ್ಯುಲರ್ ಡಿಸೈನಲ್ಲಿ ಓವರ್ ಆಲ್ ಲುಕ್ ಮಾಡರ್ನ್ ಆಗಿ ಕಾಣುತ್ತೆ. ಫ್ರೇಮ್ ಪ್ಲಾಸ್ಟಿಕ್ ಇದ್ರೂ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಇದರ ಫೋನ್ನ ಗ್ರಿಪ್ ಕೂಡ ಚೆನ್ನಾಗಿದೆ. ಇದರಿಂದ ಲಾಂಗ್ ಟೈಮ್ ಯೂಸ್ ಮಾಡಿದ್ರು ಕಂಫರ್ಟಬಲ್ ಫೀಲ್ ಕೂಡ ಆಗುತ್ತೆ. ಈ ಫೋನ್ ಸುಮಾರು 8.5 mm ಥಿಕ್ನೆಸ್ ಹೊಂದಿದೆ, 222 grams weight ಇದೆ. ಹೋಲ್ಡ್ ಮಾಡಿದಾಗ ಹೆವಿ ಫೀಲ್ ಆಗಲ್ಲ. ಇನ್ನು ಈ ಫೋನ್ 2 ಅಟ್ರಾಕ್ಟಿವ್ ಕಲರ್ ಅಲ್ಲಿ ಲಾಂಚ್ ಆಗಿದೆ. ಬ್ಯಾಕ್ ಪ್ಯಾನಲ್ ಲುಕ್ ಸಿಂಪಲ್ ಆಗಿದ್ರು ಪ್ರೀಮಿಯಂ ಫೀಲ್ ಕೊಡುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಈ ಫೋನ್ಗೆ IP68 ಮತ್ತು IP69 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಸಿಗ್ತಾ ಇದೆ. ಹಂಗಂತ ನೀರಲ್ಲಿ ಹಾಕಕ್ ಹೋಗ್ಬೇಡಿ, ಇದಕ್ಕೆ ಬ್ರ್ಯಾಂಡ್ನವ್ರು ವ್ಯಾರಂಟಿ ಕೊಡಲ್ಲ. ಇನ್ನು ಈ ಫೋನ್ನ ಪೋರ್ಟ್ಸ್ ಮತ್ತು ಬಟನ್ಸ್ ನೋಡೋದಾದ್ರೆ ಈ ಫೋನ್ನ ಕೆಳಗಡೆ Type-C ಪೋರ್ಟ್ ಇದೆ, ಸ್ಪೀಕರ್ ಸಿಗ್ತಾ ಇದೆ, ಮೈಕ್ರೋಫೋನ್ ಇದೆ. ಇನ್ನು ರೈಟ್ ಹ್ಯಾಂಡ್ ಸೈಡ್ ನಲ್ಲಿ ಪವರ್ ಬಟನ್ ಮತ್ತು ವಾಲ್ಯೂಮ್ ಅಪ್ ಅಂಡ್ ಡೌನ್ ಬಟನ್ ಇದೆ. ಇನ್ನು ಲೆಫ್ಟ್ ಹ್ಯಾಂಡ್ ಸೈಡ್ ನಲ್ಲಿ ಸಿಮ್ ಕಾರ್ಡ್ ಸ್ಲಾಟ್ ಇದೆ. ಈ ಫೋನಲ್ಲಿ ಡ್ಯೂಯಲ್ ಸ್ಪೀಕರ್ ಸೆಟಪ್ ಇದೆ. ಸೌಂಡ್ ಔಟ್ಪುಟ್ ಲೌಡ್ ಆಗಿ ಕೇಳುತ್ತೆ. ಮೀಡಿಯಾ ಕನ್ಸಂಪ್ಷನ್ಗೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಇನ್ನು ಈ ಫೋನ್ 2 ವೇರಿಯಂಟ್ನಲ್ಲಿ ಸಿಗ್ತಾ ಇದೆ. 8GB RAM, 128GB ಸ್ಟೋರೇಜ್, 8GB RAM, 256GB ಸ್ಟೋರೇಜ್. ಇನ್ನು ಈ ಫೋನ್ನ ಪ್ರೈಸ್ 25,000 ರೂಪಾಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಈ ಪ್ರೈಸ್ ರೇಂಜ್ನಲ್ಲಿ ಇದು ವ್ಯಾಲ್ಯೂ ಓರಿಯೆಂಟೆಡ್ ಸ್ಮಾರ್ಟ್ ಫೋನ್ ಆಗಿದೆ. ಇನ್ನು ಈ ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ 6.74 inches FHD+ LCD ಡಿಸ್ಪ್ಲೇ ಸಿಗ್ತಾ ಇದೆ ಮತ್ತು ಇದರಲ್ಲಿ 120Hz ರಿಫ್ರೆಶ್ ರೇಟ್ ಇದೆ. ಡಿಸ್ಪ್ಲೇ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಸ್ಕ್ರೋಲಿಂಗ್, ಆನಿಮೇಷನ್ ಎಲ್ಲ ಸ್ಮೂತ್ ಆಗಿದೆ. 1275 ನೀಟ್ ಪೀಕ್ ಬ್ರೈಟ್ನೆಸ್ ಕೂಡ ಸಿಗ್ತಾ ಇದೆ. ಇದು ಬ್ರೈಟ್ ಆಗಿದೆ. ಔಟ್ಡೋರ್ನಲ್ಲಿ ಆರಾಮಾಗಿ ಯೂಸ್ ಮಾಡ್ಬೋದು. ಜೊತೆಗೆ ಪಂಚೋಲ್ ಡಿಸೈನ್ ಇರೋದ್ರಿಂದ ಫೋನ್ ಮಾಡರ್ನ್ ಲುಕ್ ಕಾಣುತ್ತೆ. ಇದು HDR ಸಪೋರ್ಟ್ ಮಾಡುತ್ತೆ. ಇದರ ಯೂಟ್ಯೂಬ್ನಲ್ಲಿ 4K HDR ವಿಡಿಯೋ 60 FPS ನಲ್ಲಿ ಪ್ಲೇ ಆಗುತ್ತೆ. ವಿಡಿಯೋಸ್ ನೋಡೋದಕ್ಕೆ ಕಲರ್ಸ್ ಡೀಸೆಂಟ್ ಆಗಿ ಕಾಣುತ್ತೆ. LCD ಪ್ಯಾನಲ್ ಇದ್ರೂ ಕಂಟೆಂಟ್ ವ್ಯೂಯಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಲಾಂಗ್ ವಿಡಿಯೋ ನೋಡೋದಕ್ಕೆ ಮತ್ತು ಯೂಟ್ಯೂಬ್ ಯೂಸರ್ಸ್ಗೆ ಇದು ಗುಡ್ ಡಿಸ್ಪ್ಲೇ ಆಗಿದೆ. ಬನ್ನಿ ಇದರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡೋಣ. ಈ ಫೋನ್ ಅಲ್ಲಿ MediaTek Dimensity 7360 ಟರ್ಬೋ ಪ್ರೊಸೆಸರ್ ಸಿಗ್ತಾ ಇದೆ. ಇದು 4nm ಚಿಪ್ಸೆಟ್ ಆಗಿದೆ. ಆಕ್ಟೋ ಕೋರ್ CPU ಆರ್ಕಿಟೆಕ್ಚರ್ ಹೊಂದಿದೆ. ಇನ್ನು ಇದರ ಆಂತರಿಕ ಸ್ಕೋರ್ 7 lakh ಪ್ಲಸ್ ಬರುತ್ತೆ. ಈ ಪ್ರೊಸೆಸರ್ ಡೈಲಿ ಯೂಸೇಜ್ಗೆ ಪವರ್ಫುಲ್ ಆಗಿದೆ. ಆಪ್ಸ್ ಓಪನಿಂಗ್, ಮಲ್ಟಿ ಟಾಸ್ಕಿಂಗ್, ಸೋಷಿಯಲ್ ಮೀಡಿಯಾ ಯೂಸ್ಗೆ ಎಲ್ಲ ಸ್ಮೂತ್ ಆಗಿ ವರ್ಕ್ ಆಗುತ್ತೆ. ಗೇಮ್ಸ್ ಕೂಡ ಡೀಸೆಂಟ್ ಆಗಿ ಆಡ್ಬೋದು. BGM ಮತ್ತು COD ಮೊಬೈಲ್ಸ್ ಗೇಮ್ಸ್ ಮೀಡಿಯಂ ಟು ಹೈ ಸೆಟ್ಟಿಂಗ್ಸ್ ನಲ್ಲಿ ಸ್ಮೂತ್ ಆಗಿ ಆಡ್ಬೋದು. ಹೆವಿ ಗೇಮ್ಸ್ ಫೋನ್ ಅಲ್ಲ, ಆದರೆ ಕ್ಯಾಶುವಲ್ ಗೇಮ್ಸ್ಗೆ ಗುಡ್ ಪರ್ಫಾರ್ಮೆನ್ಸ್ ಕೊಡುತ್ತೆ. ಇದರಲ್ಲಿ 96% CPU ಥ್ರೋಟಲ್ ಸ್ಟೆಬಿಲಿಟಿ ಕೂಡ ಸಿಗ್ತಾ ಇದೆ. ಅಂದ್ರೆ ಪರ್ಫಾರ್ಮೆನ್ಸ್ ಸ್ಟೇಬಲ್ ಆಗಿರುತ್ತೆ, ಜಾಸ್ತಿ ಹೀಟ್ ಆಗಲ್ಲ. ಈಗ ಇದರ ಸಾಫ್ಟ್ವೇರ್ ಬಗ್ಗೆ ಮಾತಾಡಿದ್ರೆ ಈ ಫೋನ್ Android 16 ಮತ್ತು ವರ್ಜಿನ್ OS 6 ಅಲ್ಲಿ ಬರ್ತಾ ಇದೆ. ಇದಕ್ಕೆ ಎಷ್ಟು ಅಪ್ಡೇಟ್ ಸಿಗ್ತದೆ ಅಂತ ಗೊತ್ತಿಲ್ಲ, ಆದರೆ ನನ್ನ ಪ್ರಕಾರ 2 ವರ್ಷ OS ಅಪ್ಡೇಟ್ ಮತ್ತು 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ ಸಿಗ್ಬೋದು. ಈ US ಸ್ಮೂತ್ ಆಗಿದೆ, ಆನಿಮೇಷನ್ ಚೆನ್ನಾಗಿದೆ, ಫೀಚರ್ಸ್ ಕೂಡ ತುಂಬಾ ಸಿಗ್ತಾ ಇದೆ. AI ಬೇಸ್ಡ್ ಕ್ಯಾಮ್ರಾ ಫೀಚರ್ಸ್ ಮತ್ತು ಸ್ಮಾರ್ಟ್ ಸಿಸ್ಟಮ್ ಆಪ್ಟಿಮೈಸೇಷನ್ ಕೂಡ ಸಿಗ್ತಾ ಇದೆ. ಓವರ್ ಆಲ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಡೀಸೆಂಟ್ ಆಗಿದೆ. ಇನ್ನು ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ನಲ್ಲಿ ಡ್ಯೂಯಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. 50 MP ಮೇನ್ ಕ್ಯಾಮ್ರಾ ಇದೆ, 2 MP ಸೆಕೆಂಡರಿ ಕ್ಯಾಮ್ರಾ ಇದೆ. ಇನ್ನು ಇದರ ಕ್ಯಾಮ್ರಾ ಸೆಟಪ್ನಲ್ಲಿ ಫೋಟೋಸ್ ಡೀಸೆಂಟ್ ಆಗಿ ಬರುತ್ತೆ. ಡೇ ಲೈಟ್ನಲ್ಲಿ ಫೋಟೋಸ್ ಕ್ಲಿಯರ್ ಆಗಿ ಕಾಣುತ್ತೆ.
ಕಲರ್ಸ್ ನ್ಯಾಚುರಲ್ ಆಗಿ ಕಾಣುತ್ತೆ. ಡೈನಮಿಕ್ ರೇಂಜ್ ಕೂಡ ಓಕೆ ಚೆನ್ನಾಗಿದೆ. ಪೋರ್ಟ್ರೇಟ್ ಮೋಡ್ನಲ್ಲಿ ಏಜ್ ರಿಡಕ್ಷನ್ ಡೀಸೆಂಟ್ ಆಗಿದೆ. ನೈಟ್ ಫೋಟೋಸಲ್ಲಿ ಆವರೇಜ್ ಆಗಿದೆ. ವಿಡಿಯೋ ರೆಕಾರ್ಡಿಂಗ್ ಕೂಡ ಡೀಸೆಂಟ್ ಕ್ವಾಲಿಟಿ ಕೊಡುತ್ತೆ. ಇದರಲ್ಲಿ 4K ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. 60 FPS ಸಪೋರ್ಟ್ ಇಲ್ಲ, ಆದರೆ ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾದ ಬಗ್ಗೆ ಮಾತಾಡೋದಾದ್ರೆ 8 MP ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಸೆಲ್ಫಿ ಫೋಟೋಸ್ ಸೋಷಿಯಲ್ ಮೀಡಿಯಾ ಯೂಸೇಜ್ಗೆ ರೆಡಿ ಫೋಟೋಸ್ ಬರುತ್ತೆ. ಸ್ಕಿನ್ ಟೋನ್ ಡೀಸೆಂಟ್ ಆಗಿದೆ. ವಿಡಿಯೋ ಕಾಲ್ಸ್ ಮತ್ತು ರೀಲ್ಸ್ಗೆ ಇದು ಓಕೆ ಚೆನ್ನಾಗಿದೆ. ಇನ್ನು ಇದರ ಫ್ರಂಟ್ ಕ್ಯಾಮ್ರಾಯಿಂದ 1080p ವಿಡಿಯೋಸ್ 30 FPS ನಲ್ಲಿ ತೆಗಿಬೋದು. ಇದರಲ್ಲಿ 4K ಸಪೋರ್ಟ್ ಇಲ್ಲ, ಆದರೆ ವಿಡಿಯೋ ಕ್ವಾಲಿಟೀಸ್ ಓಕೆ, ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದೆ, ಸ್ವಲ್ಪ ಸ್ಟೇಬಲ್ ವಿಡಿಯೋಸ್ ಬರುತ್ತೆ. ಇನ್ನು ಈ ಫೋನ್ನ ಬಿಗ್ಗೆಸ್ಟ್ ಹೈಲೈಟ್ ಏನಂದ್ರೆ ಇದರ ಬ್ಯಾಟ್ರಿ. ಇದರಲ್ಲಿ 7200 mAh ಲಾರ್ಜರ್ ಬ್ಯಾಟ್ರಿ ಸಿಗ್ತಾ ಇದೆ. ಇನ್ನು ಈ ಫೋನ್ನ ಸೈಜ್ ಈ ಪ್ರೈಸ್ ರೇಂಜ್ನಲ್ಲಿ ತುಂಬ ರೇರ್ ಆಗಿದೆ. ಹೆವಿ ಯೂಸೇಜ್ ಮಾಡಿದ್ರೆ 1.5 ದಿನದಿಂದ 2 ದಿನ ಬ್ಯಾಟ್ರಿ ಬ್ಯಾಕಪ್ ಆರಾಮಾಗಿ ಬರುತ್ತೆ. ನಾರ್ಮಲ್ ಯೂಸೇಜ್ ಮಾಡಿದ್ರೆ 2 ದಿನ ಈಸಿಯಾಗಿ ಬರುತ್ತೆ. ಇದು 44 ವಾಟ್ಸ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಈ ಫೋನ್ ರಫ್ಲಿ 1 ಅವರಿಂದ 1 hour 20 minutes ಫುಲ್ ಚಾರ್ಜ್ ಆಗುತ್ತೆ. ಬ್ಯಾಟರಿ ಪರ್ಫಾರ್ಮೆನ್ಸ್ ಈ ಫೋನ್ನ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗಿದೆ. ಇನ್ನು ಇದರ ಸೆಕ್ಯೂರಿಟಿ ಬಗ್ಗೆ ಮಾತಾಡೋದಾದ್ರೆ ಇದರಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತಾ ಇದೆ. ಇದು ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಪವರ್ ಬಟನ್ ಅಲ್ಲಿ ಇಂಟಿಗ್ರೇಟ್ ಆಗಿದೆ, ಜೊತೆಗೆ ಫೇಸ್ ಅನ್ಲಾಕ್ ಕೂಡ ಇದೆ. ಇನ್ನು ಇದು ಕೂಡ ಕ್ವಿಕ್ ಆಗಿ ವರ್ಕ್ ಆಗುತ್ತೆ. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ ಈ ಫೋನ್ ಅಲ್ಲಿ ಮಲ್ಟಿಪಲ್ 5G ಬ್ಯಾಂಡ್ ಸಪೋರ್ಟ್ ಸಿಗ್ತಾ ಇದೆ. Wi-Fi 6 ಸಿಗ್ತಾ ಇದೆ. ಬ್ಲೂಟೂತ್ 5.4 ಇದೆ. ಡ್ಯುಯಲ್ ಸಿಮ್ ಕಾರ್ಡ್ ಸಾಟ್ ಇದೆ. ಎಲ್ಲ ಬೇಸಿಕ್ ಕನೆಕ್ಟಿವಿಟಿ ಆಪ್ಷನ್ಸ್ ಕೂಡ ಇದರಲ್ಲಿ ಸಿಗ್ತಾ ಇದೆ. ಓವರ್ ಆಲ್ ನೋಡೋದಾದ್ರೆ ಈ ವಿವೋ Y51 Pro 25,000 ರೂಪಾಯಿ ರೇಂಜ್ ನಲ್ಲಿ ಗುಡ್ ವ್ಯಾಲ್ಯೂ ಫಾರ್ ಫೋನ್ ಆಗಿದೆ. ಇದರ ಹೈಲೈಟ್ ಏನಂದ್ರೆ ಇದರಲ್ಲಿ ಲಾರ್ಜರ್ 7200 mAh ಬ್ಯಾಟರಿ ಸಿಗ್ತಾ ಇದೆ. 120Hz ಸ್ಮೂತ್ ಡಿಸ್ಪ್ಲೇ ಇದೆ. ಡೀಸೆಂಟ್ ಪರ್ಫಾರ್ಮೆನ್ಸ್ ಕೊಡುತ್ತೆ. IP68 IP69 ಪ್ರೊಡಕ್ಷನ್ ಕೂಡ ಸಿಗ್ತಾ ಇದೆ. ಕ್ಯಾಮ್ರಾ ಆವರೇಜ್ ಆಗಿದೆ, ಆದರೆ ಡೈಲಿ ಯೂಸೇಜ್ಗೆ ಚೆನ್ನಾಗಿದೆ. ಇದು ಬ್ಯಾಟ್ರಿ ಬ್ಯಾಕಪ್ ಬೇಕು ಅನ್ನೋರಿಗೆ ಎಕ್ಸಲೆಂಟ್ ಚಾಯ್ಸ್ ಆಗಿದೆ. ಸೊ ಫ್ರೆಂಡ್ಸ್, ಇದು ವಿವೋ Y51 Pro ಫುಲ್ ರಿವ್ಯೂ. ಈ ಫೋನ್ ಬಗ್ಗೆ ನಿಮ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ರವಿಕುಮಾರ್ ಫ್ರಮ್ ಟೆಕ್ರೋ ಕನ್ನಡ ಸೈನಿಂಗ್ ಆಫ್. ಥ್ಯಾಂಕ್ ಯು, ಧನ್ಯವಾದಗಳು.